ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಬಾರ್ಕ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಸೊ ಬಾರ್ಕ್ ಅಂತ ಹೇಳೋದಾದ್ರೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್, ಓಕೆನಾ. ಸೊ ಇದರಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಸೈಂಟಿಫಿಕ್ ಆಫೀಸರ್ ಲೆವೆಲ್ ಪೋಸ್ಟ್ ಆಗಿರುತ್ತೆ ಸ್ನೇಹಿತರೆ ಇದು. ಸೊ OCES ಅಂಡ್ DGFS ಪೋಸ್ಟ್ ಆಗಿರುತ್ತೆ. ಸೊ ಇದ್ರದ್ದು ಎಲಿಜಿಬಿಲಿಟಿ ಡೀಟೇಲ್ಸ್ ಏನು, ಎಕ್ಸಾಮ್ ಡೇಟ್ ಯಾವತ್ತು ಲಾಸ್ಟ್ ಡೇಟ್ ಇದೆ, ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು, ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇದು ಬಂದು ಗ್ರೂಪ್ ಎ ಪೋಸ್ಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಬಾರ್ಕ್ ಅಲ್ಲಿ ಬಾಬಾ ಅಟಮಿಕ್ ರಿಸರ್ಚ್ ಸೆಂಟರ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಆಗಿರುತ್ತೆ, ಓಕೆನಾ. ಸೊ ಇದರಲ್ಲಿ ನೋಡೋದಾದ್ರೆ BE BTech BSc MSc MTech ಮಾಡಿರುವಂತಹ ಪ್ರತಿಯೊಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. 21 ಜನವರಿ 2026 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಬಾರ್ಕ್ ಅಲ್ಲಿ ನೋಡೋದಾದ್ರೆ ಓರಿಯಂಟೇಶನ್ ಕೋರ್ಸ್ ಫಾರ್ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಅಂಡ್ ಸೈನ್ಸ್ ಪೋಸ್ಟ್ ಗ್ರಾಜುಯೇಟ್ಸ್ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ಇದೆ. ಅದಂತರ DAE ಗ್ರಾಜುಯೇಟ್ ಫೆಲೋಶಿಪ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಎರಡು. ಸೊ ಇವೆರಡು ಆಪ್ಷನ್ಸ್ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ನಿಮಗೆ ಫಸ್ಟ್ನೇದು OCES ಅಲ್ಲಿ ಬಂದು 1 ಇಯರ್ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟ ನಂತರ ನಿಮಗೆ ಸೈಂಟಿಫಿಕ್ ಆಫೀಸರ್ ಆಗಿ ಪೋಸ್ಟ್ ನ ಪ್ರಮೋಟ್ ಮಾಡ್ತಾರೆ. DGFS ಅಲ್ಲಿ ನಿಮಗೆ BE ಮಾಡಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೂ MTech ಪ್ರೋಗ್ರಾಮ್ ನ ಕೊಡ್ತಾರೆ. 2 ವರ್ಷದ ಏನು ಮಾರ್ಕ್ಸ್ ಇದೆ, 2 ವರ್ಷದ ಫೀಸ್ ಏನಿದೆ ಅದನ್ನು ಕೂಡ ಕೊಡ್ತಾರೆ. ಅದಾದ ನಂತರ ಯಾರೆಲ್ಲ ಕಂಪ್ಲೀಟ್ ಮಾಡ್ಕೊಂತೀರೋ ಅವ್ರಿಗೆ 4 ಲಕ್ಷದ ರೂಪಾಯಿವರೆಗೂ ನಿಮಗೆ ರಿಎಂಬರ್ಸ್ಮೆಂಟ್ ಕೂಡ ಕೊಡ್ತಾರೆ ಸ್ನೇಹಿತರೆ, ಓಕೆನಾ. ಸೊ ಇದಿಷ್ಟು ಈ ಒಂದು ಡೀಟೇಲ್ಸ್ ಆಗಿರುತ್ತೆ. ಇದು ಅಕ್ರಾಸ್ ಇಂಡಿಯಾ, ಆಲ್ ಓವರ್ ಇಂಡಿಯಾದಲ್ಲಿ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ. BE BTech BSc MSc MTech ಮಾಡಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ. ಇದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. 21 ಜನವರಿ 2026 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಯಾರೆಲ್ಲ ಡಿಸಿಪ್ಲಿನ್ಸ್, ಯಾರೆಲ್ಲ ಇಂಜಿನಿಯರ್ಸ್ ಅಪ್ಲೈ ಮಾಡ್ಬೋದು ಅಂತ ಹೇಳೋದಾದ್ರೆ ಮೆಕ್ಯಾನಿಕಲ್ ಇಂಜಿನಿಯರ್, ಕೆಮಿಕಲ್, ಸಿವಿಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಸ್ಟ್ರುಮೆಂಟೇಷನ್, ಮೆಟಲರ್ಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಸೈನ್ಸ್, ಇದಿಷ್ಟು ಡಿಸಿಪ್ಲಿನ್ ಅಲ್ಲಿ ಇರುವಂತಹ ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದು. ಇದಿಷ್ಟು ಬ್ರಾಂಚಸ್, ಓಕೆನಾ. ಸೊ ಇದಾದ ನಂತರ ನೀವು ಏಜ್ ಲಿಮಿಟ್ ನೋಡೋದಾದ್ರೆ 18ರಿಂದ 26 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ, ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಇದ್ರದ್ದು ಪೋಸ್ಟ್ ಸ್ಯಾಲರಿ ನೋಡೋದಾದ್ರೆ ನಿಮ್ಗೆ ಬೇಸಿಕ್ ಸ್ಯಾಲರಿ ಬಂದು 56,100 ರೂಪೀಸ್ ಇದೆ. ಪ್ಲಸ್ TADA ಮೆಡಿಕಲ್ ಅಲೋಯನ್ಸ್, LTC, ಪೆನ್ಷನ್ ಬೆನಿಫಿಟ್ಸ್, ರಿಸರ್ಚ್ ಅಲೋಯನ್ಸ್ ಎಲ್ಲ ಸೇರಿ ನಿಮ್ ಕೈಗೆ 1,30,30,000 ರೂಪಾಯಿವರೆಗೂ ಸ್ಯಾಲರಿ ಸಿಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇದಕ್ಕೆ ಸೀನಿಯರ್ ಸೈಂಟಿಸ್ಟ್ ಪೋಸ್ಟ್ ಗೆ ನೀವು ಮುಂದಕ್ಕೆ ಹೋಗ್ಬೋದಾಗಿರುತ್ತೆ. ಇದು ಬಂದು ಸೈಂಟಿಫಿಕ್ ಆಫೀಸರ್ ಆಗಿ ಪೋಸ್ಟ್ ಗ್ರೂಪ್ B ಅಲ್ಲಿ, ಗ್ರೂಪ್ A ಅಲ್ಲಿ C ಪೊಸಿಷನ್, ಓಕೆನಾ. ಪೇ ಲೆವೆಲ್ 10th, ಓಕೆನಾ. ಅದ ನಂತರ ನಿಮ್ಗೆ ನೋಡೋದಾದ್ರೆ ಏನು ಸೆಲೆಕ್ಷನ್ ಪ್ರೋಸೆಸ್ ಅಂತ ಹೇಳಿದ್ರೆ ಫಸ್ಟ್ ಸ್ಕ್ರೀನಿಂಗ್. ಸೊ ಸ್ಕ್ರೀನಿಂಗ್ ಅಲ್ಲಿ ಏನು ಅಂತ ಹೇಳಿದ್ರೆ ಆನ್ಲೈನ್ ಎಕ್ಸಾಮು ಮತ್ತು ಗೇಟ್ ಮತ್ತು CGPA ಇದಿಷ್ಟನ್ನು ಚೆಕ್ ಮಾಡ್ಕೊಂತಾರೆ ಸ್ನೇಹಿತರೆ ಫಸ್ಟ್, ಓಕೆನಾ. ಸೊ ಯಾರೆಲ್ಲ ಆನ್ಲೈನ್ ಎಕ್ಸಾಮಿನೇಷನ್ ಸೆಲೆಕ್ಟ್ ಮಾಡ್ಕೊಂತೀರ ಅಂತ ಒಂದು ಅಭ್ಯರ್ಥಿಗಳಿಗೆ 40ಕ್ಕಿಂತ ಹೆಚ್ಚು ಸಿಟಿಗಳಲ್ಲಿ ಪೋಸ್ಟ್ ಎಕ್ಸಾಮ್ ನ ಕರೀತಾರೆ ಸ್ನೇಹಿತರೆ. ಸೊ ಅಡ್ಮಿಟ್ ಕಾರ್ಡ್ ಕೊಟ್ಟು ರಿಲೀಸ್ ಆದ ನಂತರ ನೀವು ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೇಕಾಗಿರುತ್ತೆ. ಅದ ನಂತರ ಗೇಟ್ ಸ್ಕೋರ್ 24, 25 ಮತ್ತು 26 ಅಲ್ಲಿ ಗೇಟ್ ಎಕ್ಸಾಮ್ ನ ಬರೆದು ಯಾರೆಲ್ಲ ಮಾರ್ಕ್ಸ್ ಜಾಸ್ತಿ ತಗೊಂಡಿರ್ತಾರೆ ಅಂತ ಒಂದು ಅಭ್ಯರ್ಥಿಗಳು ಅವರ ಮಾರ್ಕ್ಸ್ ನ ಇಲ್ಲಿ ಎಂಟರ್ ಮಾಡಿದ್ರೆ ಅವ್ರನ್ನು ಕೂಡ ಶಾರ್ಟ್ ಲಿಸ್ಟ್ ಆಗೋದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಂತಾರೆ ಸ್ನೇಹಿತರೆ. ಅದಾದ ನಂತರ NISER CGPA ಮತ್ತು CEBS CGPA ಇವೆರಡು ಬೋರ್ಡ್ ಗಳಾಗಿರುತ್ತೆ. ಸೊ ಇದ್ರದ್ದು CGPA 10ಕ್ಕೆ 7.5 ಜಾಸ್ತಿ ಇದ್ದಂತ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊಂತಾರೆ ಸ್ನೇಹಿತರೆ, ಓಕೆನಾ. ಅದಾದ ನಂತರ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಸೊ ಇದಿಷ್ಟು ಆದ ನಂತರ ನಿಮ್ಗೆ ಸೆಲೆಕ್ಟ್ ಆಗಿದ್ದಂತಹ ಕ್ಯಾಂಡಿಡೇಟ್ಸ್ಗೆ ಯಾವ್ಯಾವ ಲ್ಯಾಬ್ ಅಲ್ಲಿ ಅಂತ ಹೇಳ್ಬಿಟ್ಟು ಅಲಾಟ್ ಮಾಡ್ತಾರೆ. ಅಂತ ಒಂದು ಲ್ಯಾಬ್ಗೆ ನೀವು ಹೋಗಿ ಕೆಲಸನ ಸ್ಟಾರ್ಟ್ ಮಾಡ್ಬೇಕಾಗಿರುತ್ತೆ. ಬಾರ್ಕ್ ಇದು, ಓಕೆನಾ. ಸೊ ಇದು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಆಗಿರುತ್ತೆ, ಓಕೆನಾ. ಸೊ ನೋಡಿ ಲಾಸ್ಟ್ ಡೇಟ್ ಬಂದು 21 ಜನವರಿ ಲಾಸ್ಟ್ ಡೇಟ್ ಆಗಿರುತ್ತೆ. ಕರೆಕ್ಷನ್ ವಿಂಡೋ ಬಿಡ್ತಾರೆ. ಏನಾದ್ರೂ ನೀವು ತಪ್ಪಾಗಿ ಎಂಟ್ರಿ ಮಾಡಿದ್ರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ 7 ಫೆಬ್ರವರಿಯಿಂದ ಹಿಡಿದು 14 ಫೆಬ್ರವರಿವರೆಗೂ ಡೇಟ್ಸ್ ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದಂತರ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗೋದು 25 ಫೆಬ್ರವರಿಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತೆ. ಸೊ ಎಕ್ಸಾಮ್ ಬಂದು ನಿಮ್ಗೆ 8-9 ತಾರೀಕು ಮಾರ್ಚ್ಗೆ ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಅದಾದ್ರೆ ನೀವು ಗೇಟ್ ಸ್ಕೋರ್ ನ ಕೂಡ ಅಪ್ಲೋಡ್ ಮಾಡಬಹುದಾಗಿರುತ್ತೆ. ಸೊ ಗೇಟ್ ಸ್ಕೋರ್ ನ ಅಪ್ಲೋಡ್ ಮಾಡೋದಕ್ಕೆ ಮಾರ್ಚ್ ಅಲ್ಲಿ
ಟೈಮ್ ಕೊಡ್ತಾರೆ. 17ರಿಂದ 24ರವರೆಗೂ ಟೈಮ್ ಕೊಡ್ತಾರೆ. ಆ ಟೈಮಲ್ಲಿ ನೀವು ಗೇಟ್ ಸ್ಕೋರ್ ಏನು ಬಂದಿದೆಯೋ ಅದನ್ನು ನೀವು ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಅದಾನಂತರ ಇಂಟರ್ವ್ಯೂ ಬಂದು 19th ಮೇ ಇಂದ ಹಿಡಿದು 13th ಜೂನ್ ವರೆಗೂ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಅದಾನಂತರ ಮೆಡಿಕಲ್ ಇರುತ್ತೆ 24th ಇಂದ ಹಿಡಿದು 31st ಜುಲೈ ವರೆಗೂ ಇರುತ್ತೆ. ಮತ್ತು ಟ್ರೈನಿಂಗ್ ಬಂದು 1st ಆಗಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಜನರಲ್ OBCಗೆ 500 ರುಪೀಸ್ ಇದೆ. SC ST PWD ಮತ್ತು ವುಮೆನ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಸೊ ಇದಕ್ಕೆ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಫೋನ್ ನಂಬರ್ ಇಮೇಲ್ ID ಕರೆಕ್ಟ್ ಆಗಿರುವಂತದನ್ನ ಕೊಟ್ಟು ನೀವು ಅಪ್ಲಿಕೇಶನ್ಸ್ ನ ಫಿಲ್ಅಪ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಅಫಿಷಿಯಲ್ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಕ್ಲಿಕ್ ಮಾಡ್ಕೊಂಡು ಇದನ್ನ ನೋಡ್ಕೋಬಹುದಾಗಿರುತ್ತೆ. ಸೊ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದೀನಿ. ಸೊ ಇದನ್ನ ನೀವು ನೋಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ. ಎರಡು ಟೈಪ್ ಇರುತ್ತೆ. ಸೊ ಇದರಲ್ಲಿ ನೀವು 2 ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಅದರಲ್ಲಿ ನೀವು ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಕೋಬಹುದಾಗಿರುತ್ತೆ. ಅದ ನಂತರ ಎಲ್ಲೆಲ್ಲಿ ಯಾವ್ಯಾವ ಲ್ಯಾಬ್ಗಳಿಗೆ ಅಲಾಟ್ ಆಗ್ತೀರಾ ಅಂತ ಹೇಳ್ಬಿಟ್ಟು ಕೂಡ ಕೊಟ್ಟಿದ್ದಾರೆ. ಸೊ ಅದ ನಂತರ ಯಾರೆಲ್ಲ ಎಷ್ಟು ರೂಪಾಯಿ ಕೊಡುತ್ತೆ, ಸ್ಯಾಲರಿ ಎಷ್ಟು ಬರುತ್ತೆ, ಏನ್ ಬರುತ್ತೆ ಎಲ್ಲದನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಟೋಟಲ್ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು 2 ಇಯರ್ಸ್ MTech ಮಾಡಿದ ನಂತರ ಫಂಡ್ ಅಡಿಷನಲ್ ಅಪ್ ಟು ಸಮ್ ಆಫ್ 4 lakh ಅಂಡರ್ BRNS. ಓಕೆನಾ. ಸೊ ಈ ರೀತಿ ಇದೆ. ಅದಾದ್ರೆ ಯಾವ್ದಾದ್ರು ಪ್ರಾಜೆಕ್ಟ್ಗೆ ನಿಮ್ಗೆ ಅಲಾಟ್ ಮಾಡ್ತಾರೆ. ಸೊ ಆ ರೀತಿ ನೀವು ಕೆಲಸ ಮಾಡ್ತಾ ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇದಾದ ನಂತರ ಈಗಾಗಲೇ ಹೇಳಿದಾಗೆ ಗೇಟ್ ಸ್ಕೋರು ಮತ್ತು ನಿಮ್ಮ ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲಿ ಎಷ್ಟು ಸ್ಕೋರ್ ಬಂದಿದೆ ಎರಡರದನ್ನು ಚೂಸ್ ಮಾಡಿಕೊಂಡು ಅವರು ಸೆಲೆಕ್ಟ್ ಮಾಡಿ ಕ್ಯಾಂಡಿಡೇಟ್ಸ್ ಲಿಸ್ಟ್ ನ ಬಿಡ್ತಾರೆ ಸ್ನೇಹಿತರೆ. ಸೊ ಈ ರೀತಿ ಫುಲ್ ಡೀಟೇಲ್ ಆಗಿ ನೋಟಿಫಿಕೇಶನ್ ಇದೆ. ಸೊ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಇನ್ನು ಅಫಿಷಿಯಲ್ ಅಲ್ಲಿ ಅಪ್ಲೈ ಆನ್ಲೈನ್ ಅಂತ ಏನು ಲಿಂಕ್ ಇದೆ, ಸೊ ಈ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಫಿಲ್ಅಪ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಯಾವ ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಮೆಕ್ಯಾನಿಕಲ್, ಕೆಮಿಕಲ್, ಮೆಟಲರ್ಜಿ, ಸಿವಿಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಸ್ಟ್ರುಮೆಂಟೇಷನ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಸೈನ್ಸ್, ಜಿಯೋಲಜಿ ಮತ್ತು ಜಿಯೋಫಿಸಿಕ್ಸ್ ಇದಿಷ್ಟು ಇದೆ. ಸೊ ಇದಿಷ್ಟು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ನೇಮು ಫುಲ್ ಕ್ವಾಲಿಫಿಕೇಶನ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಫೋನ್ ನಂಬರ್ ಮತ್ತು ಇಮೇಲ್ ID ಕರೆಕ್ಟ್ ಆಗಿರೋದನ್ನ ಕೊಟ್ಟು ಸಬ್ಮಿಟ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಆಗ್ತಾರೆ ಸ್ನೇಹಿತರೆ. ಅದಾದ್ರೆ ನಿಮ್ಮ ಫುಲ್ ಅಡ್ರೆಸ್ ಆಗಿರ್ಲಿ ಅಥವಾ ಫೀಮೇಲ್ ಮೇಲು, ನಿಮ್ ಡೇಟ್ ಆಫ್ ಬರ್ತ್ ಮತ್ತೆ ಫೋನ್ ನಂಬರ್, ಆಲ್ಟರ್ನೇಟಿವ್ ನಂಬರ್ಸ್ ಎಲ್ಲದನ್ನು ಕೂಡ ಇನ್ಕ್ಲೂಡ್ ಮಾಡ್ಬೇಕಾಗಿರುತ್ತೆ. ಅದ ನಂತರ ಯಾವ ಕ್ವಾಲಿಫಿಕೇಶನ್ ಮಾಡಿದಿರಾ, ಎಲ್ಲೆಲ್ಲಿ ಮಾಡಿದ್ರೆ, ಎಷ್ಟೆಷ್ಟು ಮಾರ್ಕ್ಸ್ ಎಲ್ಲದನ್ನು ಕೂಡ ಎಂಟ್ರಿ ಮಾಡಬೇಕು. ಸೊ ಅದ ನಂತರ ಸ್ಕ್ರೀನಿಂಗ್ ಕೊಡ್ತಾರೆ ಸ್ನೇಹಿತರೆ. ಯಾರೆಲ್ಲ ಎಲಿಜಿಬಲ್ ಇರ್ತೀರೋ ಅಂತ ಒಂದು ಅಭ್ಯರ್ಥಿಗಳು ಇದನ್ನ ಪ್ರೊಸೆಸ್ ನೆಕ್ಸ್ಟ್ ಆಗುತ್ತೆ. ಅದ ನಂತರ ಡಾಕ್ಯುಮೆಂಟೇಶನ್ಸ್ ಚೆಕ್ ಮಾಡುತ್ತಾರೆ. ಅದ ನಂತರ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ ನ. ಅದ ನಂತರ ಪ್ರಿವ್ಯೂ ಅಲ್ಲಿ ಎಲ್ಲಾನು ನೀವು ಕರೆಕ್ಟ್ ಆಗಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡ ನಂತರ ಪೇಮೆಂಟ್ ನ ಪೇ ಮಾಡಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಈ ರೀತಿ ಕರೆದಿದ್ದಾರೆ ಸ್ನೇಹಿತರೆ. ಇದನ್ನು ನೀವು ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಥವಾ ಏನಾದ್ರು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳೋದಾದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನು ಹಲವಾರು ಪೋಸ್ಟ್ ಗಳನ್ನ ಬಿಟ್ಟಿದ್ದಾರೆ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಜನವರಿ 12ನೇ ತಾರೀಕು ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅಲ್ಲಿ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ಹಾಗೆ ನಬಾರ್ಡ್ ಅಲ್ಲಿ ಕೂಡ 12ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇದೆ. ITI ಲಿಮಿಟೆಡ್ ಅಲ್ಲಿ ಕೂಡ 12ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ಇನ್ನು ಜನವರಿ 16ನೇ ತಾರೀಕಿಗೆ NCERT ನಾನ್ ಟೀಚಿಂಗ್ ಕರೆದಿದ್ರು, ಅದನ್ನು ಕೂಡ 16ನೇ ತಾರೀಕಿಗೆ ಇದೆ.